ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಾ, ಬೆಂಗಳೂರು ಎಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು IT ಕಂಪ್ನಿಗಳು, ಟ್ರಾಫಿಕ್ ಜಾಮ್, ಮೆಟ್ರೋ. ಆದರೆ ಈ ಆಧುನಿಕ ಬೆಂಗಳೂರಿನ ಎದೆಯೊಳಗೆ ಹಲವಾರು ವರ್ಷಗಳ ಹಿಂದಿನ ಒಂದು ರಹಸ್ಯ ಕಥೆ ಅಡಗಿದೆ. ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಯ ರಾತ್ರಿ ಬೆಂಗಳೂರಿನ ಹಳೇಪೇಟೆಯ ಬೀದಿಗಳಲ್ಲಿ ಒಬ್ಬ ಪುರುಷ ಸೀರೆ ಉಟ್ಟು, ಬಳೆ ಹಾಕಿ, ಹಣೆಗೆ ಕುಂಕುಮ ಹಚ್ಚಿ, ಕೈಯಿಂದ ಮುಟ್ಟದೆ ತಲೆ ಮೇಲೆ ಹೂವಿನ ಮಡಕೆ ಇಟ್ಕೊಂಡು 18 ಕಿಲೋಮೀಟರ್ ನಡೀತಾನೆ. ಇದ್ಯಾಕೆ? ಇದರ ಹಿಂದಿರುವ ಕಥೆ ಏನು? ಇದು ಕರಗ ಮಹೋತ್ಸವ. ಮಹಾಭಾರತದ ದ್ರೌಪದಿಗೂ ಬೆಂಗಳೂರಿಗೂ ಒಂದು ಅದ್ಭುತ ಸಂಬಂಧ ಇದೆ. ಆ ಕಥೆಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ರಶ್ನೆ, ಕರಗ ಎಂದ್ರೇನು ಅಂತ. ಕರಗ ಅಂದರೆ ಒಂದು ಮಣ್ಣಿನ ಮಡಕೆ, ಅದರ ಮೇಲೆ ಹೂವಿನ ಅಲಂಕಾರ ಮಾಡಿರ್ತಾರೆ ಹಾಗೂ ದೇವಿಯ ಮೂರ್ತಿ ಇಟ್ಟಿರ್ತಾರೆ. ಇದು ದ್ರೌಪದಿ ದೇವಿಯ ಪ್ರತೀಕ. ಈ ಉತ್ಸವ ಆಚರಿಸೋದು ಯಾರು ಅಂದರೆ ವಹ್ನಿ ಕುಲ ಕ್ಷತ್ರಿಯರು ಅಂತ ಕರೆಯಲ್ಪಡೋ ತಿಗಳ ಜನಾಂಗದವರು. ಇವರು ಬೆಂಗಳೂರಿನ ಅತ್ಯಂತ ಹಳೆಯ ನಿವಾಸಿಗಳಲ್ಲಿ ಒಬ್ಬರು. ಇವರು ತಮ್ಮನ್ನು ದ್ರೌಪದಿಯ ಮಕ್ಕಳು ಅಂತ ನಂಬ್ತಾರೆ. ಆದರೆ ದ್ರೌಪದಿಗೂ ಬೆಂಗಳೂರಿಗೂ ಏನು ಸಂಬಂಧ? ಮಹಾಭಾರತದ ಕಥೆ ಉತ್ತರ ಭಾರತದಲ್ಲಿ ನಡೆದಿದ್ದಲ್ವಾ? ದ್ರೌಪದಿ ಬೆಂಗಳೂರಿಗೆ ಯಾವಾಗ ಬಂದಳು? ಇದಕ್ಕೆ ಉತ್ತರ ಸಿಗಬೇಕಾದ್ರೆ ನಾವು ಮಹಾಭಾರತದ ಯುದ್ಧ ಮುಗಿದ ನಂತರ ನಡೆದ ಕಥೆಗೆ ಹೋಗಬೇಕು. ಕುರುಕ್ಷೇತ್ರ ಯುದ್ಧ ಮುಗಿದಿತ್ತು. ಪಾಂಡವರು ಜಯ ಸಾಧಿಸಿಯೂ ಆಗಿತ್ತು. ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಬೀಳ್ತಾಳೆ. ದ್ರೌಪದಿ ಮೂರ್ಛಿತಳಾಗಿ ಬಿದ್ದಿದ್ದು ಪಾಂಡವರಿಗೆ ತಿಳಿಯದೆ ಮುಂದೆ ನಡೀತಾ ಇರ್ತಾರೆ. ಆಕೆಗೆ ಎಚ್ಚರ ಬಂದು ನೋಡಿದಾಗ ತಿಮಿರಾಸುರ ಎಂಬ ರಾಕ್ಷಸ ದೂರದಲ್ಲಿ ನಿಂತಿದ್ದನ್ನು ನೋಡ್ತಾಳೆ. ಮಹಾಭಾರತ ಯುದ್ಧ ಮುಗಿದ್ರೂ ಇವನ ಉಪದ್ರ ನಿಂತಿರಲಿಲ್ಲ. ಜನಸಾಮಾನ್ಯರನ್ನು ಹಿಂಸಿಸ್ತಾ ಇದ್ದ. ದೇವಲೋಕಕ್ಕೂ ಭೂಲೋಕಕ್ಕೂ ಉಪದ್ರ ಕೊಡ್ತಿದ್ದ. ಇಂತಹ ರಾಕ್ಷಸನನ್ನು ಯಾರು ಸಂಹಾರ ಮಾಡ್ತಾರೆ? ಇಲ್ಲಿ ದ್ರೌಪದಿ ಸಾಮಾನ್ಯ ಮನುಷ್ಯರಾಗಿರಲಿಲ್ಲ. ಅವಳು ಒಬ್ಬ ಅಗ್ನಿಕನ್ಯೆ. ದೃಪದ ರಾಜನ ಯಜ್ಞದ ಕಿಚ್ಚಿನಿಂದ ಜನ್ಮ ತಾಳಿದ ದೇವಶಕ್ತಿಯವಳು. ಆಕೆ ಆದಿಶಕ್ತಿಯ ಅಂಶ ಆಗಿದ್ಲು. ಆಗ ದ್ರೌಪದಿ ತನ್ನ ಒಳಗಿದ್ದ ಶಕ್ತಿಯ ರೂಪ ತಾಳಿದ್ಲು. ಒಂದು ಅದ್ಭುತ ಸೈನ್ಯ ತನ್ನೊಳಗಿನಿಂದ ಸೃಷ್ಟಿ ಮಾಡಿದ್ಲು. ಆ ಸೈನ್ಯದ ಹೆಸರು ವೀರಕುಮಾರರು. ದ್ರೌಪದಿ ಆದಿಶಕ್ತಿ ರೂಪ ತಾಳಿ ವೀರಕುಮಾರರ ಸೈನ್ಯ ಕಟ್ಟಿ ತಿಮಿರಾಸುರನ ವಿರುದ್ಧ ಭೀಕರ ಯುದ್ಧ ಮಾಡಿದ್ಲು. ಆ ಯುದ್ಧ ಅದೆಷ್ಟು ತೀವ್ರವಾಗಿತ್ತೆಂದರೆ 3 ಲೋಕಗಳು ನಡುಗಿದ್ವು. ಕೊನೆಗೆ ದ್ರೌಪದಿ ತಿಮಿರಾಸುರನನ್ನು ಸಂಹಾರ ಮಾಡಿದ್ಲು. ಜಯ ಸಾಧಿಸಿದ ನಂತರ ವೀರಕುಮಾರರಿಗೆ ತಮ್ಮ ಅಮ್ಮನನ್ನು ಬಿಟ್ಟು ಹೋಗಬೇಕು ಅನ್ನೋ ದುಃಖ ಕಾಡಿತು. ತಾಯಿ, ನೀನು ನಮ್ಮ ಜೊತೆನೇ ಇರು, ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಅವರು ದ್ರೌಪದಿಯನ್ನು ಕೇಳಿಕೊಂಡ್ರು. ದ್ರೌಪದಿ ತನ್ನ ಮಕ್ಕಳ ದುಃಖವನ್ನು ನೋಡಿ ಕರಗಿ ಹೋದ್ಲು. ಆಗ ಆಕೆ ಅವರಿಗೆ ಒಂದು ಭರವಸೆ ಕೊಟ್ಟಳು. ಪ್ರತಿ ವರ್ಷ ಚೈತ್ರ ಮಾಸದ ಹುಣ್ಣಿಮೆಯ ರಾತ್ರಿ ನಾನು ನಿಮ್ಮ ಬಳಿಗೆ ಬರ್ತೀನಿ ಅಂತ. ಈ ಮಾತು ಕೊಟ್ಟ ದ್ರೌಪದಿ ಮಾಯವಾಗ್ಲು. ದ್ರೌಪದಿ ಮಾತು ಕೊಟ್ಟಿದ್ಲಲ್ಲ, ಹಾಗೆ ಅದಕ್ಕಾಗಿ ವೀರಕುಮಾರರು ಕಾಯಲು ಶುರು ಮಾಡಿದರು. ಮೊದಲ ಹುಣ್ಣಿಮೆ ಬಂತು. ದ್ರೌಪದಿ ಬಂದ್ಲು. ಅಂದಿನಿಂದ ಪ್ರತಿ ವರ್ಷ ಚೈತ್ರ ಹುಣ್ಣಿಮೆಗೆ ದ್ರೌಪದಿ ಬರ್ತಾಳೆ ಅಂತ ಅವರ ನಂಬಿಕೆ. ಆ ನಂಬಿಕೆಯಿಂದ ಹುಟ್ಟಿಕೊಂಡ ಆಚರಣೆಯೇ ಕರಗ ಮಹೋತ್ಸವ. ಇಂದಿನ ತಿಗಳ ಜನಾಂಗ ತಮ್ಮನ್ನು ಆ ವೀರಕುಮಾರರ ವಂಶಜರು ಅಂತ ನಂಬ್ತಾರೆ. ಅದಕ್ಕೆ ದ್ರೌಪದಿ ಅವರ ಕುಲದೇವತೆ. ಈ ಉತ್ಸವ ಎಷ್ಟು ಹಳೆಯದು ಅಂತ ಗೊತ್ತಾ? 800 ವರ್ಷಕ್ಕೂ ಹೆಚ್ಚು. ಬೆಂಗಳೂರು ಒಂದು ಪುಟ್ಟ ಹಳ್ಳಿ ಆಗಿದ್ದ ಕಾಲದಿಂದ ಈ ಉತ್ಸವ ನಡೆದು ಬಂದಿದೆ. ಇಂದು ಬೆಂಗಳೂರು ಸಿಲಿಕಾನ್ ಸಿಟಿ ಆದರೂ ಈ ಪರಂಪರೆ ಇನ್ನೂ ನಿಲ್ಲಲಿಲ್ಲ. ಹಾಗಾದರೆ ಈ ಕರಗ ಉತ್ಸವ ಹೇಗೆ ನಡೆಯುತ್ತೆ? ಇದು ಸರಳ ಉತ್ಸವ ಅಂತೂ ಅಲ್ಲ. ಇದು 11 ದಿನಗಳ ಮಹೋತ್ಸವ. ಮೊದಲ ದಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಾವುಟ ಮೇಲೆ ಏರಿಸ್ತಾರೆ. ಇದೇ ಮಹೋತ್ಸವದ ಪ್ರಾರಂಭದ ಸಂಕೇತ. ಕರಗ ಹೊರುವ ಪ್ರಧಾನ ಅರ್ಚಕ ಸೀರೆ ಉಡ್ತಾರೆ, ಬಳೆ ತೊಡ್ತಾರೆ, ಮಂಗಳಸೂತ್ರವನ್ನು ಹಾಕ್ತಾರೆ. ಇದು ಯಾಕೆ? ಅವರು ದ್ರೌಪದಿ ದೇವಿಯ ಶಕ್ತಿಯನ್ನು ತಮ್ಮಲ್ಲಿ ಆಹ್ವಾನಿಸಿಕೊಳ್ತಾರೆ. ಹುಣ್ಣಿಮೆಯ ರಾತ್ರಿ ಹೂವಿನ ಕರಗ ತಲೆ ಮೇಲಿಟ್ಟು ಕೈಯಿಂದ ಮುಟ್ಟದೆ ಇಡೀ ರಾತ್ರಿ ನಗರದಲ್ಲಿ ನಡೀತಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ ಒಂದು ಹೊಂಗೆ ಮರ ಇದೆ. ಆ ಮರದಲ್ಲಿ ದ್ರೌಪದಿ ವಾಸಿಸ್ತಾಳೆ ಅಂತ ತಿಗಳ ಜನಾಂಗದ ನಂಬಿಕೆ. ಉತ್ಸವದ ಸಮಯದಲ್ಲಿ ಆ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸ್ತಾರೆ. ಸಾವಿರಾರು ವೀರಕುಮಾರರು ಕತ್ತಿಗಳನ್ನು ಹಿಡಿದು ಸಾಂಪ್ರದಾಯಿಕವಾಗಿ ಹೆಜ್ಜೆ ಹಾಕ್ತಾರೆ.
ಯೋಚಿಸಿ ನೋಡಿ, ಎಷ್ಟೋ ವರ್ಷಗಳ ಹಿಂದೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಒಂದು ಭರವಸೆ ಕೊಟ್ಟಿದ್ಲು. ಆ ಭರವಸೆ ಇಂದಿಗೂ ಬೆಂಗಳೂರಿನ ಬೀದಿಗಳಲ್ಲಿ ಜೀವಂತವಾಗಿದೆ. ಸಿಲಿಕಾನ್ ಸಿಟಿ ಎಷ್ಟೇ ಬದಲಾದರೂ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಹೊರಡೋ ಆ ಕರಗ ಮೆರವಣಿಗೆ ನಿಲ್ಲಲಿಲ್ಲ. ದ್ರೌಪದಿ ತಾಯಿಯ ಭರವಸೆಯೂ ನಿಲ್ಲಲಿಲ್ಲ. ಇದು ಕೇವಲ ಒಂದು ಹಬ್ಬ ಅಲ್ಲ, ಇದು ಒಬ್ಬ ತಾಯಿ ಮತ್ತು ಮಕ್ಕಳ ನಡುವಿನ ಶಾಶ್ವತ ಪ್ರೀತಿಯ ಕಥೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.